ಹೊಳೆನರಸೀಪುರ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ವಿನೂತನ ರೀತಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಹೆಣ್ಣನ್ನು ಕೇವಲ ಭೋಗ ಹಾಗೂ ಕಾಮದ ವಸ್ತುವೆಂದು ಪರಿಗಣಿಸದೆ ಅವಳು ಸಹ ನಮ್ಮಂತೆ ಎಂದು ಭಾವಿಸಿದಾಗ ಮತ್ತು ಸೌಂದರ್ಯಯುತವಾಗಿ ನೋಡದೆ ಅವರ ಆಂತರಿಕ ಸೌಂದರ್ಯದ ಬಗ್ಗೆ ಒಲವನ್ನು ತೋರಿಸಿದಾಗ ಅತ್ಯಾಚಾರದಂತಹ ಪೈಶಾಚಿಕ ಕೃತ್ಯಗಳು ಕಡಿಮೆ ಆಗಬಹುದೇನೋ. ಈ ರೀತಿಯ ಪ್ರಬುದ್ಧ ಚಿಂತನೆಗಳು ಹಾಗೂ ವಿಶಾಲ ಹೃದಯದೊಂದಿಗೆ ಕಾಣತೊಡಗಿದಾಗ ಮಾತ್ರ ನಮ್ಮ ಸಮಾಜದಲ್ಲಿ ಉತ್ತಮ ಬದಲಾವಣೆ ಕಾಣಲು ಸಾಧ್ಯವೆಂದು ಸಹ ಪ್ರಾಧ್ಯಾಪಕಿ ಪೂರ್ಣಿಮಾ ಎಚ್.ವಿ. ಅಭಿಪ್ರಾಯಪಟ್ಟರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಹಿಳೆ ಆಟೋ ಚಾಲನೆ ಮಾಡುವುದನ್ನು ಕಂಡಿದ್ದೇವೆ, ಜೊತೆಗೆ ವಿಮಾನ ಚಾಲನೆ ಮಾಡುವುದನ್ನು ಕಂಡಿದ್ದೇವೆ, ಜೊತೆಗೆ ಹಲವಾರು ಕ್ಷೇತ್ರಗಳಲ್ಲಿ ವಿಶೇಷವಾದ ಸಾಧನೆ ಮಾಡಿದ್ದಾರೆ. ಆದ್ದರಿಂದ ಮಹಿಳೆ ದೈಹಿಕವಾಗಿ ಸ್ವಲ್ಪ ಪ್ರಮಾಣದಲ್ಲಿ ದೌರ್ಬಲ್ಯ ಹೊಂದಿರಬಹುದು, ಆದರೆ ಮಾನಸಿಕವಾಗಿ ಸದೃಢವಾಗಿದ್ದಾಳೆ. ಆದ್ದರಿಂದ ವಿದ್ಯಾರ್ಥಿನಿಯರು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವಲ್ಲಿ ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕೆಂದು ಕರೆ ಕೊಟ್ಟರು. ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಪೂರ್ಣಿಮಾ ಮಾತನಾಡಿ, ನಮ್ಮ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸುವ ಪ್ರತಿಯೊಬ್ಬ ಮಹಿಳೆಯರನ್ನು ಸಾಧಕಿಯರೆಂದು ಪ್ರಾಂಶುಪಾಲರು ಸಂಬೋಧಿಸಿದ್ದು ಕಾಲೇಜಿನ ವ್ಯವಸ್ಥೆಗೆ ಕೈಗನ್ನಡಿಯಂತಿದೆ. ಹೊರಗಿನ ಮಹಿಳೆಯನ್ನು ಕರೆದು ಸನ್ಮಾನಿಸುವ ಬದಲು ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸುವ ನಿಮ್ಮಗಳನ್ನು ಗೌರವಿಸುತ್ತೇವೆ ಎಂಬ ಮಾತು ಮಹಿಳೆಯರಿಗೆ ಅವರು ನೀಡುವ ಗೌರವಕ್ಕೆ ಸಾಕ್ಷಿಯಾಗಿದೆ ಎಂದು ಪ್ರಾಂಶುಪಾಲರು ಹಾಗೂ ಸಹ ಪ್ರಾಧ್ಯಾಪಕರನ್ನು ಅಭಿನಂದಿಸಿದರು. ಪ್ರಾಂಶುಪಾಲ ಮೂರ್ತಿ ಎಸ್.ಆರ್. ಮಾತನಾಡಿ, ಹಲವಾರು ಕ್ಷೇತ್ರಗಳಲ್ಲಿ ವಿಶಿಷ್ಟವಾದ ಸಾಧನೆ ಮಾಡಿರುವುದನ್ನು ಕಂಡಿದ್ದೇವೆ, ಜೊತೆಗೆ ಅವರುಗಳ ಸಾಧನೆಯಿಂದ ಭದ್ರ ಬುನಾದಿ ಹಾಕುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದಾಗಿರುತ್ತೆ. ಆದ್ದರಿಂದ ಇಂದು ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನ ಸಾಧಕಿಯರಿಗಾಗಿ ಆಯೋಜನೆ ಮಾಡಿದ್ದೇವೆ ಎಂದು ತಿಳಿಸಿ ಸುದೀರ್ಘವಾಗಿ ಮಾತನಾಡಿದರು. ಸಹ ಪ್ರಾಧ್ಯಾಪಕರಾದ ಬರ್ನಾಡ್ ಪ್ರಾರ್ಥಿಸಿದರು, ಉದಯ್ ಕುಮಾರ್ ಸ್ವಾಗತಿಸಿದರು, ಜಯಣ್ಣ ನಿರೂಪಿಸಿದರು ಹಾಗೂ ಗ್ರಂಥಪಾಲಕ ಕುಮಾರಸ್ವಾಮಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಸಹ ಪ್ರಾಧ್ಯಾಪಕರಾದ ನಿಖಿತಾ, ಲತಾ, ಪವಿತ್ರ, ಬೋಧಕೇತರ ಸಿಬ್ಬಂದಿಗಳಾದ ರಾಗಿಣಿ, ನಾಗರಿಕ, ಲಕ್ಷ್ಮಿ, ನಾಗಮ್ಮ, ಕುಮಾರಿ, ಲಕ್ಷ್ಮಿ, ವರಲಕ್ಷ್ಮಿ, ಜಯಲಕ್ಷ್ಮಿ, ಕಮಲ ಹಾಗೂ ಇತರರು ಇದ್ದರು.